ಭಾರತದ ವಿಚಾರದಲ್ಲಿ ಮೂಗು ತೂರಿಸ್ತಿದೆಯಾ ಅಮೆರಿಕ? ಆಪರೇಷನ್ ಸಿಂಧೂರ ಹೆಸರು ಹೇಳ್ತಿರೋದ್ಯಾಕೆ ಟ್ರಂಪ್? ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ ರಣಮೇಧದಲ್ಲಿ 27 ಅಮಾಯಕ ಜೀವಗಳು ಉಸಿರು ನಿಲ್ಲಿಸಿದ್ವು. ಇದರ ಹಿಂದೆ ಸೂತ್ರಧಾರನ ಪಾತ್ರ ನಿರ್ವಹಿಸಿದ್ದು ಮಾತ್ರ ಪಾಕಿಸ್ತಾನ ಅನ್ನೋದು ಬಹಿರಂಗ ಸತ್ಯವಾಗಿತ್ತು. ಈ ಶಕುನಿ ಸಂಹಾರದ ಶಪಥಗೈದಿದ್ದ ಭಾರತ ಇದೇ ಮೊದಲ ಬಾರಿ ಪಾಕಿಸ್ತಾನದೊಳಗೆ ಹೊಕ್ಕು ಜಿಹಾದಿಗಳ ರುಂಡ ಚೆಂಡಾಡಿತ್ತು. ಇಸ್ಲಾಮಾಬಾದ್, ರಾವಲ್ಪಿಂಡಿ, ಲಾಹೋರ್ ಭಾರತದ ಬ್ರಹ್ಮೋಸ್ ಅಬ್ಬರಕ್ಕೆ ಧೂಳಿಪಟವಾಗಿದ್ವು. ಯುದ್ಧ ರಣಘೋರ ಸನ್ನಿವೇಶವನ್ನ ತಲುಪಿತ್ತು. ಪಾಕ್ ನಿರ್ನಾಮವೇ ಆಗಿಬಿಡ್ತಾ ಎನ್ನುವಷ್ಟರಲ್ಲಿ ಶ್ವೇತವರ್ಣದ ಬಾವುಟ ರಾರಾಜಿಸಿತ್ತು. ಕದನ ವಿರಾಮದ ಶಂಖನಾದ ನಿನಾದಿಸಿತ್ತು ಅಷ್ಟೇ. ಯುದ್ಧ ನಿಂತು ಹೋಗಿದ್ದೇನೋ ಸರಿ, ಆದ್ರೆ ಈ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಅದ್ಯಾಕೋ ದೊಡ್ಡಣ್ಣ ಟ್ರಂಪ್ ಹೋದಲ್ಲಿ ಬಂದಲ್ಲಿ ಬಡಾಯಿ ಕೊಚ್ಚಿಕೊಂಡು ಓಡಾಡ್ತಿರೋದ್ಯಾಕೆ ಅನ್ನೋದೇ ಅರ್ಥವಾಗ್ತಿಲ್ಲ. ಪಾಕ್ ಗೋಗರದದ್ದಕ್ಕೆ ಯುದ್ಧ ವಿರಾಮ ಅಂಗೀಕಾರ. ಕದನ ವಿರಾಮಕ್ಕೂ ಅಮೆರಿಕಕ್ಕೂ ಸಂಬಂಧವೇ ಇಲ್ಲ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 14 ಬಾರಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ಪಾಕ್ ಯುದ್ಧ ನಿಲ್ಲಿಸಿದ್ದೇ ನಾನು ಅಂತ ಹೇಳಿದ್ದಾಗಿತ್ತು. ನಾನು ಹೇಳ್ತಿದ್ದಂತೆ ಭಾರತ ಸುಮ್ಮನಾಗಿ ಬಿಡ್ತು, ಭಾರತದೊಟ್ಟಿಗೆ ವ್ಯಾಪಾರ ಸಂಬಂಧವನ್ನೇ ಕಡಿದುಕೊಳ್ತೀವಿ ಅಂತ ಹೇಳಿದ್ದೆ. ಹೀಗೆ ಬಾಯಿಗೆ ಬಂದಂತೆ ಟ್ರಂಪ್ ಘಂಟಾಘೋಷವಾಗಿ ಭಾರತದ ಪರಾಕ್ರಮವನ್ನ ಲಘುವಾಗಿ ಟಿಪ್ಪಣಿಯನ್ನ ಮಾಡಿದ್ರು. ಇದು ನಿಜಕ್ಕೂ ಸಮಸ್ತ ಭಾರತೀಯರನ್ನ ಕೆರಳಿಸಿತ್ತು. ಆದ್ರೀಗ ಟ್ರಂಪ್ರ ಬಾಯಿ ಚಪಲಕ್ಕೆ ಪ್ರಧಾನಿ ಮೋದಿ ಲಗಾಮು ಹಾಕಿದ್ದಾರೆ. ಇದೇ ಮೊದಲ ಬಾರಿ ಮೌನ ಮುರಿದಿರುವ ಮೋದಿ ಆಪರೇಷನ್ ಸಿಂಧೂರದ ಅಲ್ಪ ವಿರಾಮದ ಹಿಂದಿನ ಸತ್ಯವನ್ನ ಜಗತ್ತಿನ ಮುಂದೆ ತೆರೆದಿಟ್ಟಿದ್ದಾರೆ. ಯುದ್ಧ ನಿಲ್ಲಿಸುವಲ್ಲಿ ಅಮೆರಿಕದ ಪಾತ್ರವಿಲ್ಲ. ಪಾಕಿಸ್ತಾನ ಮನವಿ ಮಾಡಿದ್ದಕ್ಕೆ ನಾವು ಸುಮ್ಮನಾಗಿದ್ದೇವೆ ವಿನಃ ಅದರಲ್ಲಿ ಮೂರನೆಯವರ ಪಾತ್ರವಿಲ್ಲ ಅಂತ ಮೋದಿ ಕಡ್ಡಿ ಮುರಿದ ಹಾಗೆ ಹೇಳಿದ್ದಾರೆ. ಮೋದಿ ಟ್ರಂಪ್ ನಡುವೆ ದೂರವಾಣಿ ಸಂಭಾಷಣೆ. ಆಪರೇಷನ್ ಸಿಂಧೂರದ ಮಾಹಿತಿ ನೀಡಿದ ಮೋದಿ. ಆಪರೇಷನ್ ಸಿಂಧೂರದ ಬೆನ್ನಲ್ಲೇ ಇದೇ ಮೊದಲ ಬಾರಿ ಮೋದಿ ಮತ್ತು ಟ್ರಂಪ್ ಚರ್ಚೆ ನಡೆಸಿದ್ದಾರೆ. ಸದ್ಯ ಕೆನಡಾ ಪ್ರವಾಸದಲ್ಲಿರುವ ಮೋದಿ ಜೊತೆ ಟ್ರಂಪ್ ದೂರವಾಣಿ ಸಂಭಾಷಣೆಯನ್ನು ನಡೆಸಿದ್ದಾರೆ. 35 ನಿಮಿಷಗಳ ಕಾಲ ನಡೆದ ಮಾತುಕತೆಯಲ್ಲಿ ಆಪರೇಷನ್ ಸಿಂಧೂರದ ಸಕಾರತೆಯನ್ನ ಮೋದಿ ವಿವರಿಸಿದ್ದಾರೆ. ಆದರೆ ಈ ದೂರವಾಣಿ ಚರ್ಚೆ ಬಗ್ಗೆ ಪ್ರತಿಕ್ರಿಯಿಸಿರೋ ಟ್ರಂಪ್ 15ನೇ ಬಾರಿ ನಾನೇ ಯುದ್ಧ ನಿಲ್ಲಿಸಿದ್ದು ಅಂತ ಪುನರುಚ್ಚರಿಸಿದ್ದಾರೆ. ಒಟ್ನಲ್ಲಿ ಭಾರತ ಅಮೆರಿಕ ನಡುವೀಗ ಕದನ ವಿರಾಮ ಶ್ರೇಯ ಸಂಘರ್ಷ ತಾರಕಕ್ಕೇರಿದ್ದು, ಈ ಬೆಳವಣಿಗೆ ಮತ್ತಿನ್ಯಾವ ತಿರುವು ಪಡೆಯುತ್ತೆ ಅನ್ನೋದು ಈಗಿರುವ ಪ್ರಶ್ನೆಯಾಗಿದೆ. ಸ್ಪೆಷಲ್ ಡೆಸ್ಕ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.